ಮಹಿಳೆ ಅಂದ್ರೆ ಶಕ್ತಿ, ಮಹಿಳೆ ಅಂದ್ರೆ ಮಮತಾಮಯಿ. ಮಹಿಳೆ ನಮ್ಮ ಜೀವನದಲ್ಲಿ ಸಂದರ್ಭಕ್ಕನುಗುಣವಾಗಿ ತಾಯಿಯಾಗ್ತಾಳೆ, ತಂಗಿಯಾಗ್ತಾಳೆ, ಸಹೋದರಿಯಾಗ್ತಾಳೆ, ಗಟ್ಟಿಯಾಗಿ ನಿಲ್ಲುವಂಥ ತಂದೆಯೂ ಕೂಡ ಆಗ್ತಾಳೆ. ಇಂತಹ ಮಹಿಳಾ ಮಾಣಿಕ್ಯಗಳನ್ನು ಜೀವನದಲ್ಲಿ ದೊಡ್ಡದಾದಂತಹ ಸಾಧನೆಯನ್ನ ಮಾಡಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರುವಂತಹ ಮಹಿಳೆಯರನ್ನ ಸನ್ಮಾನ ಮಾಡುವಂತಹ ಕಾರ್ಯವನ್ನ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿ ಮಾಡ್ತಾ ಇದೆ. ಇದೇ ಮಹಿಳಾ ಮಾಣಿಕ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿ ನಾವಿದ್ದೀವಿ. 11 ಮಹಿಳಾ ಮಾಣಿಕ್ಯರನ್ನ ಸನ್ಮಾನ ಮಾಡುವಂತಹ ಸಂದರ್ಭ ಇದು. ನಮ್ಮ ಇವತ್ತಿನ ಮೊದಲ ಮಹಿಳಾ ಮಾಣಿಕ್ಯ ಡಾಕ್ಟರ್ ಎಂ.ವಿ. ರೂಪಾ. 5, 4, 3, 2, 1, 0. ಹಾವಾಡಿಗರ ದೇಶ ಭಾರತ ಬಾಹ್ಯಾಕಾಶಕ್ಕೆ ಹಾರೋಕೆ ಸಾಧ್ಯನಾ ಅಂತ ಭಾರತೀಯರ ಬಾಹ್ಯಾಕಾಶ ಸಾಹಸದ ಬಗ್ಗೆ ಲೇವಡಿ ಮಾಡಿದವರೇ ಹೆಚ್ಚು. ಅವಮಾನ ಸೋಲುಗಳನ್ನೇ ಮೆಟ್ಟಿ ನಿಂತ ಭಾರತದ ಇಸ್ರೋ ವಿಜ್ಞಾನಿಗಳು ಜಗತ್ತಲ್ಲೇ ಯಾರೂ ಮಾಡಲಾಗದ್ದನ್ನ ಸಾಧಿಸಿ ತೋರಿಸಿದ್ದಾರೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಹೆಜ್ಜೆ ಇಟ್ಟು ಇತಿಹಾಸ ನಿರ್ಮಿಸಿದ್ದಾರೆ. ಆ ಜಗಮೆಚ್ಚುವ ಸಾಧನೆ ಮಾಡಿರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋನ ಚಂದ್ರಯಾನ 3 ಯೋಜನೆ ಹಿಂದೆ ಶಕ್ತಿಯಾಗಿ ನಿಂತಿದ್ದವರು ಕನ್ನಡತಿ ಡಾಕ್ಟರ್ ಎಂ.ವಿ. ರೂಪಾ. ಮಹಿಳೆಯರು ಮನಸ್ಸು ಮಾಡಿದ್ರೆ ಅಸಾಧ್ಯವಾದುದನ್ನು ಸಾಧಿಸ್ತಾರೆ ಎಂಬುದಕ್ಕೆ ಸಾಕ್ಷಾತ್ ಉದಾಹರಣೆಯಂತಿದ್ದಾರೆ ಇಸ್ರೋ ವಿಜ್ಞಾನಿ ರೂಪಾ. ಇಸ್ರೋನ ಮಹತ್ವಾಕಾಂಕ್ಷೆಯ ಚಂದ್ರಯಾನ 3 ಯೋಜನೆಯ ಉಪನಿರ್ದೇಶಕರಾಗಿದ್ದ ರೂಪಾ ಅವರು ಮಂಗಳಯಾನ, ಚಂದ್ರಯಾನ 2 ಹಲವಾರು ಬಾಹ್ಯಾಕಾಶ ಸಾಹಸಗಳ ಹಿಂದೆ ಇಸ್ರೋದ ಬೆನ್ನೆಲುಬಾಗಿದ್ರು. ಉಪಗ್ರಹ ಕಾರ್ಯಾಚರಣೆ ವಿಭಾಗದಲ್ಲಿ 26 ವರ್ಷಗಳ ಅಗಾಧ ಅನುಭವ ಹೊಂದಿರೋ ಮಹಿಳಾ ಮಾಣಿಕ್ಯ ರೂಪಾ ಅವರ ಸಾಧನೆಗೆ 16 ಪ್ರಶಸ್ತಿಗಳು ಒಲಿದು ಬಂದಿವೆ. ಮೈಸೂರಿನವರಾದ ಡಾಕ್ಟರ್ ಎಂ.ವಿ. ರೂಪಾ ಅವರು ಮೈಸೂರು ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಪದವಿ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಎಂಟೆಕ್ ಪದವಿ ಪಡೆದು ಇಸ್ರೋ ಬಾಹ್ಯಾಕಾಶ ಸಾಹಸ ಲೋಕಕ್ಕೆ ಹೆಜ್ಜೆ ಇಟ್ಟಿದ್ರು. ಅದು 2019ರ ಜುಲೈ 22 ಇಸ್ರೋದ ಮಹತ್ವಾಕಾಂಕ್ಷೆಯ ಚಂದ್ರಯಾನ 2 ಲ್ಯಾಂಡರ್ ಹೊತ್ತ ರಾಕೆಟ್ ಚಂದ್ರನತ್ತ ಜಿಗಿದಿತ್ತು. ಆದರೆ ದುರಾದೃಷ್ಟವಶಾತ್ ಚಂದ್ರಯಾನ 2 ಲ್ಯಾಂಡರ್ ಚಂದ್ರನಲ್ಲಿ ಸಾಫ್ಟ್ ಲ್ಯಾಂಡ್ ಆಗದೆ ಯೋಜನೆ ಕೊನೆ ಹಂತದಲ್ಲಿ ವಿಫಲವಾಗಿತ್ತು. ಆ ಸೋಲಿಂದ ಪುಟಿದೆದ್ದಿದ್ದ ಇಸ್ರೋ ವಿಜ್ಞಾನಿಗಳ ತಂಡ ಚಂದ್ರಯಾನ 3 ಯೋಜನೆಗೆ ಕೈ ಹಾಕಿತ್ತು. ಚಂದ್ರಯಾನ 2ನಲ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತು ರೋವರ್ನ ಕಾರ್ಯಕಾರಿ ನಿರ್ದೇಶಕರಾಗಿದ್ದ ರೂಪಾ ಅವರಿಗೆ ಚಂದ್ರಯಾನ 3 ಯೋಜನೆಗೆ ಉಪನಿರ್ದೇಶಕರ ಜವಾಬ್ದಾರಿ ನೀಡಲಾಗಿತ್ತು. ಮೊದಲಿಗಿಂತಲೂ ದೊಡ್ಡ ಹೊಣೆಗಾರಿಕೆ. ಸೋಲು ಹತಾಶೆಯನ್ನ ಮೆಟ್ಟಿ ನಿಂತ ಎಂ.ವಿ. ರೂಪಾ ಅವರು ತಮ್ಮ ತಂಡದಲ್ಲಿ ಮತ್ತೆ ಹೊಸ ಚೈತನ್ಯ ಚಿಗುರಿಸಿ ಚಂದ್ರಶಿಕಾರಿ ಮಾಡಿ ಜಗತ್ತೇ ಸೆಲ್ಯೂಟ್ ಹೊಡೆಯುವಂತಾಗಿತ್ತು ಎಂದು ರೋಚಕ ಇತಿಹಾಸ. ಇಂದು ಎಂ.ವಿ. ರೂಪಾ ಅವರು ಜಗತ್ತಿನ ಬಾಹ್ಯಾಕಾಶ ಕ್ಷೇತ್ರದ ಅಗ್ರ ಪಂಕ್ತಿಯ ಮಹಿಳಾ ವಿಜ್ಞಾನಿಗಳ ಸಾಲಲ್ಲಿ ಸೇರಿದ್ದಾರೆ. ನಮ್ಮ ದೇಶದ, ನಮ್ಮ ರಾಜ್ಯದ ಕೀರ್ತಿಯನ್ನ ಚಂದ್ರನಲ್ಲಿಗೂ ಕೊಂಡೊಯ್ದ ಮಹಾ ಸಾಧಕಿ ರೂಪಾ ಅವರು ಅಪ್ಪಟ ಮಹಿಳಾ ಮಾಣಿಕ್ಯ. ಡಾಕ್ಟರ್ ಎಂ.ವಿ. ರೂಪಾ ಇವತ್ತಿನ ಮೊದಲ ಮಹಿಳಾ ಮಾಣಿಕ್ಯ. ಅವರನ್ನ ಸನ್ಮಾನ ಮಾಡೋದಕ್ಕೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀನಿ. ಹಾಗೆಯೇ ಮಾಜಿ ಸಚಿವೆ, ವಿಧಾನ ಪರಿಷತ್ ಸದಸ್ಯೆ, ನಮ್ಮೆಲ್ಲರ ಪ್ರೀತಿಯ ಪುಟ್ಟಕ್ಕ ಉಮಾಶ್ರೀ ಅವರು, ನಟಿ ಉಮಾಶ್ರೀ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನನ್ನನ್ನು ಇಲ್ಲಿಗೆ ಕರೆಸಿ ನನಗೆ ಒಂದು ಗುರುತಿಸ್ತಾ ಇರೋದು, ಇದು ನನ್ನನ್ನು ಗುರುತಿಸ್ತಾ ಇರೋದಲ್ಲ, ಇಡೀ ನಮ್ಮ ಇಸ್ರೋ
ತಂಡದನ್ನು ಗುರುತಿಸ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ಇಡೀ ಇಸ್ರೋ ತಂಡದಿಂದ ನಾನು ರೆಪ್ರೆಸೆಂಟೇಟಿವ್ ಆಗಿ ಬಂದು ಇಲ್ಲಿ ತಗೋತಾ ಇದ್ದೀನಿ. ಏಕೆಂದರೆ ಚಂದ್ರಯಾನ 3 ಅನ್ನೋದು ಒಬ್ಬರ ಒಂದು ಸಾಧನೆ ಅಲ್ಲ, ಇಡೀ ನಮ್ಮ ತಂಡ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋದ್ರಿಂದ ಇಡೀ ಆ ತಂಡದ ಪರವಾಗಿ ನಾನು ಈ ಪ್ರಶಸ್ತಿಯನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.